ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಪ್ರತಿ ಮನೆಯ ಯಜಮಾನಿಗೆ ತಲಾ 2,000 ರೂಪಾಯಿ ನೀಡುವ ಈ ಯೋಜನೆಯನ್ನು ಸರ್ಕಾರ ಸದ್ಯ ತೃತೀಯ ಲಿಂಗಿಗಳಿಗೂ ಕೂಡ ವಿಸ್ತರಿಸಿದೆ. ಇದು ಅವರ ಖುಷಿಗೆ ಕೂಡ ಕಾರಣವಾಗಿದೆ. ಆದರೆ ತುಮಕೂರು ಜಿಲ್ಲೆಯಲ್ಲಿ ಯಾವೊಬ್ಬ ತೃತೀಯ ಲಿಂಗಿಗೂ ಕೂಡ ಇನ್ನೂ ಹಣ ಜಮಾ ಆಗಿಲ್ಲ. ಹೀಗಾಗಿ ತುಮಕೂರಿನ ಮಂಗಳಮುಖಿಯರಿಗಿಲ್ವಾ ಗೃಹಲಕ್ಷ್ಮಿ ಭಾಗ್ಯ ಅನ್ನೋ ಪ್ರಶ್ನೆ ಮೂಡೋದಕ್ಕೆ ಶುರುವಾಗಿದೆ. ತುಮಕೂರಿನ ಮಂಗಳಮುಖಿಯರಿಗಿಲ್ಲ ಗೃಹಲಕ್ಷ್ಮಿ ಭಾಗ್ಯ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಚ್ಚಿತ ಸರ್ಕಾರ. ಎಸ್ ವೀಕ್ಷಕರೇ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭೂತಪೂರ್ವ ಗೆಲುವಿಗೆ ಪ್ರಮುಖ ಕಾರಣವಾಗಿದ್ದೇ ಗ್ಯಾರಂಟಿ ಭಾಗ್ಯಗಳು. ಪಂಚ ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡೇ ಕಾಂಗ್ರೆಸ್ ನಾಯಕರು ರಾಜ್ಯದ ಜನರ ಮತವನ್ನ ಕೇಳಿದ್ರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸಹಿ ಇರುವ ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೂ ಹಂಚುವ ಕೆಲಸವನ್ನ ಮಾಡಿದ್ರು. ಈ ಗ್ಯಾರಂಟಿ ಕಾರ್ಡ್ಗಳು ಭರ್ಜರಿಯಾಗಿಯೇ ವರ್ಕೌಟ್ ಆಗಿದ್ವು. ಅದರಲ್ಲಿಯೂ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಮತದಾರರನ್ನ ಕಾಂಗ್ರೆಸ್ ಪರ ಸೆಳೆಯುವಲ್ಲಿ ಅತ್ಯಂತ ಯಶಸ್ವಿಯಾಗಿತ್ತು. ಹೌದು, ಮನೆಯ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡುವ ಈ ಗೃಹಲಕ್ಷ್ಮಿ ಯೋಜನೆಯ ಘೋಷಣೆಯಿಂದಾಗಿ ಮಹಿಳಾ ಮತಗಳು, ಅದರಲ್ಲಿಯೂ ಗ್ರಾಮೀಣ ಭಾಗದ ಮಹಿಳೆಯರ ಮತಗಳು ಸಾರಾಸಗಟಾಗಿ ಕಾಂಗ್ರೆಸ್ಗೆ ಬಿದ್ದಿದ್ವು. ಪರಿಣಾಮ ಆಡಳಿತಾರೂಢ ಬಿಜೆಪಿ ಸೋತು ಸುಣ್ಣವಾದ್ರೆ ಕಾಂಗ್ರೆಸ್ ಪಕ್ಷ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆ ಏರಿತ್ತು. ಕೊಟ್ಟ ಮಾತಿನಂತೆ ಹಂತ ಹಂತವಾಗಿ ಎಲ್ಲ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿತ್ತು. ಅದರಂತೆ ಈ ಗೃಹಲಕ್ಷ್ಮಿ ಯೋಜನೆ ಕೂಡ ಜಾರಿಯಾಗಿತ್ತು. ಈವರೆಗೆ ಮಹಿಳೆಯರು ಮಾತ್ರ ಈ ಯೋಜನೆಯ ಫಲಾನುಭವಿಗಳಾಗಿದ್ರು. ಆದರೆ ಇದೀಗ ಸರ್ಕಾರ ಈ ಯೋಜನೆಯನ್ನ ತೃತೀಯ ಲಿಂಗಿಗಳಿಗೂ ವಿಸ್ತರಿಸಿದೆ. ಮಂಗಳಮುಖಿಯರಿಗೂ ಕೂಡ ಸದ್ಯ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಸಿಗ್ತಾ ಇದೆ. ಆದರೆ ತುಮಕೂರು ಜಿಲ್ಲೆಯಲ್ಲಿ ಮಾತ್ರ ಈವರೆಗೆ ಯಾವೊಬ್ಬ ತೃತೀಯ ಲಿಂಗಿಗೂ ಇನ್ನೂ ಕೂಡ ಗೃಹಲಕ್ಷ್ಮಿಯ ಹಣ ಜಮಾ ಆಗಿಲ್ಲ. ಹೀಗಾಗಿ ತುಮಕೂರಿನ ಮಂಗಳಮುಖಿಯರಿಗಿಲ್ವಾ ಗೃಹಲಕ್ಷ್ಮಿ ಭಾಗ್ಯ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಲೋ, ನಮಸ್ಕಾರ. ನನ್ನ ಹೆಸರು ದೀಪಿಕಾ ಅಂತ ಹೇಳ್ಬಿಟ್ಟು ನಾನು ತುಮಕೂರು ಲೈಂಗಿಕ ಅಲ್ಪಸಂಖ್ಯಾತರ ಒಂದು ವೇದಿಕೆ ಅಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ. ಸುಮಾರು ತಿಂಗಳುಗಳಿಂದ ಹಿಂದೆಯೇ ನಾವು ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಅರ್ಜಿಗಳನ್ನು ಹಾಕಿದ್ದೀವಿ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ನಾವು ಅರ್ಜಿಗಳನ್ನು ಆನ್ಲೈನಲ್ಲಿ ನಾವು ಇದು ಮಾಡಿದ್ದೀವಿ. ನಮ್ಗೆ ಅವರು ಆರ್ಡರ್ ಕಾಪಿ ಕೂಡ ಕೊಟ್ಟಿದ್ದಾರೆ. ಇಷ್ಟು ದಿವಸ ಆದರೂ ಕೂಡ ನಮ್ಮ ಖಾತೆಗೆ ಯಾವುದೇ ದುಡ್ಡು ಬಂದಿಲ್ಲ. ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲರೂ ಕೂಡ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಟ್ರಾನ್ಸ್ಜೆಂಡರ್ಗೆ. ಆದರೆ ತುಮಕೂರಲ್ಲಿ ಮಾತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣ ಬರ್ತಾಯಿಲ್ಲ. ದಯವಿಟ್ಟು ಇಡೀ ಸರ್ಕಾರ ನೋಡ್ತಾ ಇದೆ ನಮ್ಮ ಕಷ್ಟ ಏನು ಅಂತ ಹೇಳ್ಬಿಟ್ಟು, ನಾವು ಯಾವ ರೀತಿ ಜೀವನ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ. ಆದರೂ ಕೂಡ ಯಾಕೆ ಇಷ್ಟೊಂದು ಒಂದು ಡಿಲೇ ಮಾಡ್ತಾಯಿದ್ದೀರಾ? ಖಂಡಿತವಾಗ್ಲೂ ತುಮಕೂರಲ್ಲಿ ಸುಮಾರು ಒಂದು 100-120 ಜನ, ತುಮಕೂರು ರೂರಲಲ್ಲಿ, ಡಿಸ್ಟಿಕಲ್ಲಿ ಸುಮಾರು ಒಂದು 700 ಜನ ಇದ್ದೀವಿ. ಯಾರಿಗೂ ಕೂಡ 1 ರೂಪಾಯಿ ಕೂಡ ಇಷ್ಟುವರೆಗೂ ಬಂದಿಲ್ಲ. ದಯವಿಟ್ಟು ರಾಜ್ಯ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಖಂಡಿತವಾಗ್ಲೂ ಕೂಡ ನಮ್ಮ ಒಂದು ಸಮುದಾಯಕ್ಕೆ ಒಂದು ಈ ಹಣವನ್ನು ಪಾವತಿ ಮಾಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ತೃತೀಯ ಲಿಂಗಿಗಳಿಗೂ ದೊರೆಯಲಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಹತ್ವದ ಆದೇಶ ಹೊರಡಿಸಿತ್ತು. ಇದರ ಬೆನ್ನಲ್ಲೇ ರಾಜ್ಯದ ಎಲ್ಲ ತೃತೀಯ ಲಿಂಗಿಗಳು ಅರ್ಜಿ ಸಲ್ಲಿಸಿದ್ರು. ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿರುವ ಮಂಗಳಮುಖಿಯರು ಕೂಡ ಅರ್ಜಿ ಸಲ್ಲಿಸಿದ್ರು. ಆರ್ಡರ್ ಕಾಪಿಯನ್ನ ಕೂಡ ಪಡೆದಿದ್ರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೇ ಈಗಾಗಲೇ ತೃತೀಯ ಲಿಂಗಿಗಳಿಗೆ ಗೃಹಲಕ್ಷ್ಮಿಯ ಹಣ ಜಮಾ ಆಗ್ತಾ ಇದೆ. ಆದರೆ ತುಮಕೂರು ಜಿಲ್ಲೆಯಲ್ಲಿ ಮಾತ್ರ ಯಾರೊಬ್ಬರಿಗೂ ಇದುವರೆಗೂ ಹಣ ಜಮೆಯಾಗಿಲ್ಲ. ಜಿಲ್ಲೆಯಾದ್ಯಂತ 1,600ಕ್ಕೂ ಹೆಚ್ಚು ತೃತೀಯ ಲಿಂಗಿಗಳಿದ್ದಾರೆ. ಆದರೆ ಇದುವರೆಗೂ ಕೂಡ ಒಬ್ಬರಿಗೂ ಹಣ ಬಂದಿಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಗನ ಅಂತ ಹೇಳಿ. ತುಮಕೂರಲ್ಲಿರ್ತಕ್ಕಂಥ ಒಂದು ಮಂಗಳಮುಖಿ ಸಮುದಾಯದವ್ರು ನಾವು. ಎಲ್ಲ ಕಡೆ ಇವಾಗ ಏನು ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಅದು ಗೃಹಲಕ್ಷ್ಮಿ ಮತ್ತು ಪೆನ್ಷನ್ ಅದೆಲ್ಲ ಕಡೆ ಬರ್ತಿದೆ. ಆದರೆ ನಮ್ಮ ತುಮಕೂರಲ್ಲಿರ್ತಕ್ಕಂಥ ನಮ್ಮ ಸ್ವಲ್ಪ ಸಮುದಾಯದವ್ರಿಗೆ ಗೃಹಲಕ್ಷ್ಮಿ ಏನೂ ಬಂದಿಲ್ಲ ಮತ್ತು ಪೆನ್ಷನೂ ಬಂದಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಸರ್ಕಾರದವರು ನೋಡಿಬಿಟ್ಟು ನಮ್ಗೆ ಅದನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಅಪ್ಲೈ ಮಾಡಿದ್ದೀವಿ, ಎಲ್ಲರೂ ಅಪ್ಲೈ ಮಾಡಿದ್ದೀವಿ, ಬಟ್ ಯಾರಿಗೂ ಬರ್ತಾ ಇಲ್ಲ. ಸರ್ಕಾರಕ್ಕೆ ನಾವು ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿಲಿದ್ದೀವಿ. ಭಿಕ್ಷಾಟನೂ ಸ್ವಲ್ಪ ಎಲ್ಲ ಕಮ್ಮಿ ಆಗಿದೆ.
ಬೇರೆ ಕಡೆಯಲ್ಲಿ ಇದರಿಂದ ನಮಗೂ ಪ್ರಾಬ್ಲಮ್ ಆಗ್ತಿದೆ. ಈ ಕಠಿಣ ಪರಿಸ್ಥಿತಿಲಿ ಇದರಿಂದನಾದರೂ ಸ್ವಲ್ಪ ನಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಕಷ್ಟ ಕೇಳ್ತಾರೆ ಅಂತ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಮತ ನೀಡಿದ್ದೇವೆ. 3 ಕೆಜಿ ಅಕ್ಕಿ ಬಿಟ್ರೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ನಮಗೆ ಸಿಗ್ತಾ ಇಲ್ಲ. ಸಮಾಜದಲ್ಲಿ ನಮ್ಮನ್ನ ಕಡೆಗಣಿಸ್ತಾರೆ. ತೃತೀಯ ಲಿಂಗಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಹಾಗೂ ಸರ್ಕಾರ ನಮಗೆ ಗೃಹಲಕ್ಷ್ಮಿ ಹಣವನ್ನ ನೀಡ್ತೀವಿ ಅಂತ ಆದೇಶ ಹೊರಡಿಸಿತ್ತು. ಸುಮಾರು 1 ತಿಂಗಳ ಹಿಂದೆ ನಾವು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಆರ್ಡರ್ ಕಾಪಿಯನ್ನ ಪಡೆದಿದ್ದೇವೆ. ಇದುವರೆಗೂ ಬೇರೆ ಬೇರೆ ಜಿಲ್ಲೆಯಲ್ಲಿ ಹಣ ಬಿಡುಗಡೆಯಾಗಿದೆ. ಆದರೆ ತುಮಕೂರಿನಲ್ಲಿ ಮಾತ್ರ ಯಾರೊಬ್ಬರಿಗೂ ಕೂಡ ಹಣ ಬಿಡುಗಡೆಯಾಗಿಲ್ಲ ಅಂತ ತಮ್ಮ ಅಳಲನ್ನ ಮಂಗಳಮುಖಿಯರು ಹೊರಹಾಕಿದ್ದಾರೆ. ನನ್ನ ಹೆಸರು ನಿತ್ಯ ಅಂತ ಹೇಳಿ ನಾನು ಮಂಗಳಮುಖಿ ಸಮುದಾಯದಿಂದ ಮಾತಾಡ್ತಾ ಇರೋದು. ಇವಾಗ ಏನಿದೆ, ಸಿದ್ದರಾಮಯ್ಯರು ಏನು ಮಾಡಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಮತ್ತು ನಮ್ಮದೊಂದು ಸಮುದಾಯದವ್ರಿಗೆ, ಟ್ರಾನ್ಸ್ಜೆಂಡರ್ ಸಮುದಾಯದವ್ರಿಗೆ ಯಾರಿಗೂ ಬರ್ತಾ ಇಲ್ಲ. ಮತ್ತು ನಾವು ತುಂಬ ಈ ಭಿಕ್ಷಾಟನೆ ಇರ್ಬೋದು, ಮತ್ತೊಂದು ಇರ್ಬೋದು, ಅದೆಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಏನಂದರೆ ನಾನು ಕೇಳ್ಕೊಳೋದೇನೆಂದರೆ ತುಂಬ ಒಂದು ಸ್ವಲ್ಪ ಹೆಲ್ಪ್ ಮಾಡಿ. ನಮಗೂ ಸ್ವಲ್ಪ ಮನೆ ಬಾಡಿಗೆ ಕಟ್ಟೋದು, ಸ್ವಲ್ಪ ನಮಗೂ ಊಟಕ್ಕೆಲ್ಲ ತುಂಬ ತೊಂದರೆ ಆಗುತ್ತೆ. ಸ್ವಲ್ಪ ಏನೋ ಹೆಲ್ಪ್ ಮಾಡಿ ಅಂತ ನಾವು ಕೇಳ್ಕೊಬೋದು. ನಾವೆಲ್ಲ ಅಪ್ಲೈ ಮಾಡಿದ್ದೀವಿ. ಏನು ನಮಗೆ ಈ ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಸಮುದಾಯದವ್ರಿಗೆ ಏನು ನಮ್ಗೆ ಅದು ಅನುಕೂಲ ಆಗಿಲ್ಲ. ಎಷ್ಟು ದಿನ ಆಯಿತು ನಾವು ತುಂಬ ದಿನ ಆಯ್ತು ಅಲ್ಲೇ, ಒಂದು ಸರಿನೂ ಬಂದಿಲ್ಲ ನಮಗೆ. ಬೇರೆ ಬೇರೆ ಸರ್ಕಾರದ ಸ್ಕೀಮ್ಗಳು, ಯೋಜನೆಗಳು ಯಾವುದೂ ಇಲ್ಲ. ಬೇರೆ ಸರ್ಕಾರದಿಂದಾಗಲಿ ಮತ್ತೊಂದಾಗಲಿ ಏನೂ ಇಲ್ಲ ನಮಗೆ. ನಾವು ನೋಡಿ ನಾವು ಭಿಕ್ಷಾಟನೆ ಮಾಡಬೇಕು. ನಮಗೂ ಮತ್ತೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಜೀವನ. ಒಟ್ಟಿನಲ್ಲಿ ತಾಂತ್ರಿಕ ದೋಷದಿಂದಲೋ ಅಥವಾ ಅಧಿಕಾರಿಗಳ ಎಡವಟ್ಟಿನಿಂದಲೋ ಗೊತ್ತಿಲ್ಲ, ಆದರೆ ತುಮಕೂರು ಜಿಲ್ಲೆಯಲ್ಲಿ ಮಾತ್ರ ಬರೋಬ್ಬರಿ 1600 ಮಂದಿ ಈ ಯೋಜನೆಯಿಂದ ವಂಚಿತರಾಗಿದ್ದು, ಮುಂದಿನ ದಿನದಲ್ಲಾದರೂ ಇದು ಸರಿ ಹೋಗಲಿ ಅನ್ನೋದು ನಮ್ಮ ಕಳಕಳಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.